SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷಾ ತಯಾರಿ ನಡೆಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನ ನೋಡೋಣ. 3 ಅಂಕದ ಪ್ರಶ್ನೆಗಳು, ಒಟ್ಟು 3 ಅಂಕದ ಪ್ರಶ್ನೆಗಳು 9 ಇರ್ತಾವು. 9 3 27 ಅಂದ್ರೆ ಒಟ್ಟಾರೆ 3 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಅಂದ್ರೆ 27 ಅಂಕಗಳು. ಹಾಗಾಗಿ ನೀವು 80ಕ್ಕೆ 80 ಅಂಕ ತಗೋಬೇಕಾದ್ರೆ 3 ಅಂಕದ ಪ್ರಶ್ನೆಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಹಾಗಾಗಿ ಯಾವ 3 ಅಂಕದ ಪ್ರಶ್ನೆಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಬಹುದು. 3 ಅಂಕದ ಪ್ರಶ್ನೆಗಳನ್ನ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಠದ ಮೇಲೆ ಕೇಳಿದಾರ ಅವೆಲ್ಲವನ್ನು ಕೂಡ ಬಿಡಿಸಿ ಪ್ರಾಕ್ಟೀಸ್ ಮಾಡೋದು ಬಹಳ ಸ್ಕೋರ್ ಮಾಡೋ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಈಗ 25ನೇ ಪ್ರಶ್ನೆ, 10 ಮತ್ತು 250 ನಡುವಿನ ಎಲ್ಲಾ 4ರ ಗುಣಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇದು ಸಮಾಂತರ ಶ್ರೇಣಿ ಮೇಲಿನ ಸಮಸ್ಯೆ. ಮೊದಲಿಗೆ ನಾವು ಶ್ರೇಣಿಯನ್ನ ಬರ್ಕೊಳ್ಳೋದು. 10 ಮತ್ತು 250 ನಡುವಿನ 4ರ ಗುಣಕಗಳು. 10 ಮತ್ತು 250 ನಡುವಿನ 4ರ ಗುಣಕಗಳು 10ರಿಂದ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ 10 ನಂತರ 4ರ ಗುಣಕ ಯಾವ್ಯಾವುದು? ಫಸ್ಟ್ 12, ನೆಕ್ಸ್ಟ್ 16, 20, 24, ಇದೇ ತರ ಲಾಸ್ಟ್ 250 ನಡುವಿನ ಅಂತ ಹೇಳಿದ್ರೆ 250 4ರಿಂದ ಸಂಪೂರ್ಣ ಭಾಗಗೋದಿಲ್ಲ. ಅದರ ಹಿಂದಿನ ಸಂಖ್ಯೆ 249, ಅದು ಕೂಡ ಸಂಪೂರ್ಣ ಭಾಗಗೋದಿಲ್ಲ. 248 4ರಿಂದ ಸಂಪೂರ್ಣವಾಗಬೇಕು. ಅಂದ್ರೆ 4ರ ಗುಣಕ ಇದೆ. ಇವಾಗ ಏನ್ ಮಾಡಬೇಕು? ಇದು 12, 16, 20, 24 ಈ ತರ ಎಲ್ಲಿ ತನಕ ಕೂಡಿಸ್ಬೇಕಂದ್ರೆ 248 ಅನ್ನುವಂಥ ಪದ ಬರೋರಿಗೆ ಕೂಡಿಸ್ಬೇಕು. ಇಲ್ಲಿ ಎಷ್ಟು ಪದಗಳದಾವ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಪದಗಳ ಸಂಖ್ಯೆ ಕಂಡುಹಿಡಬೇಕು. ಎಣ್ಣನೇ ಪದ ಬಳಸ್ಕೊಂಡು. ಅಂದ್ರೆ ಇಲ್ಲಿ ಮೊದಲ ಪದ 12 ಐತಿ. ಸಾಮಾನ್ಯ ವ್ಯತ್ಯಾಸ a2 - a1, 16 - 12 4 ಆಗ್ತೈತಿ. ಇದು 248 ಅನ್ನೋದು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನ್ ಅಂತೇಳಿ ತಗೊಳ್ಳೋದು. ಏನ್ ಈಸ್ ಈಕ್ವಲ್ ಟು 248. ಈಗ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯೋ ಸೂತ್ರ ಏನ್ ಈಸ್ ಈಕ್ವಲ್ ಟು a + n - 1 × d. ಏನಿದ್ದಲ್ಲೇ 248 ಅನ್ನು ತುಂಬೋಣ. ಮೊದಲ ಪದದ ಬೆಲೆ 12, n ಬೆಲೆ ಕಂಡುಹಿಡಿತಾ ಇದ್ದೀವಿ. n ಆಸ್ ಇಟ್ ಈಸ್ ಬರೀಬೇಕು. ಡಿ ಸಾಮಾನ್ಯ ವ್ಯತ್ಯಾಸ 4. 248 ಇಲ್ಲೇ ಇರಲಿ. ಪ್ಲಸ್ 12 ಎಡಗಡೆ ತೊಗೊಂಡ್ರೆ -12. ಎಡಭಾಗದಲ್ಲಿ ಏನು n - 1 × 4. 248 12 ಮೈನಸ್ ಮಾಡಿದ್ರೆ 236 ಆಗ್ತೈತಿ. ಈ 4 ಅಂದ್ರೆ 4 n - 1 ಜೊತೆ ಗುಣಿಸ್ತೈತಿ. ಎಡಗಡೆ ತೊಗೊಂಡ್ರೆ ಭಾಗಿಸ್ತೈತಿ. ಈ ಕಡೆ ಏನು n - 1. ಕೊನೆ 2 ಅಂಕಿಗಳಿಂದ ಆದ ಸಂಖ್ಯೆ 4ರಿಂದ ಭಾಗವಾದ್ರೆ ಇಡೀ ಸಂಖ್ಯೆ ಪೂರ್ತಿ ಸಂಖ್ಯೆ 4ರಿಂದ ಭಾಗವಾಗುತ್ತೆ. 4 1 4 5 20, 3 ಉಳಿತು 36 ಆಯ್ತು. 4 9 36. ಏನಾಯ್ತದೆ? n - 1 ಈಸ್ ಈಕ್ವಲ್ ಟು 59. -1 ಅನ್ನ ಬಲಗಡೆ ಕಳಿಸಿದ್ರೆ +1. n ಈಸ್ ಈಕ್ವಲ್ ಟು 59 + 1, n ಈಸ್ ಈಕ್ವಲ್ ಟು 60. ಇವಾಗ ಪದಗಳ ಸಂಖ್ಯೆ ಗೊತ್ತಾಯ್ತು. 12, 16, 20, 24 ಡ್ಯಾಶ್ ಡ್ಯಾಶ್ ಒಟ್ಟು 60 ಪದಗಳವರೆಗೆ ಕೂಡಿಸ್ಬೇಕು. ಅಂದ್ರೆ ನಾವು S60 ಅನ್ನ ಕಂಡುಹಿಡಿಯಬೇಕು. ಸಮಾಂತರ ಶ್ರೇಣಿಯ ಮೊದಲ n ಪದಗಳಿಗೆ ಮೊತ್ತ ಕಂಡುಹಿಡಿಯೋ ಸೂತ್ರ Sn = n/2 × 2a + n - 1 × d. ಇಲ್ಲಿ n ಇದ್ದಲ್ಲಿ 60 ಅನ್ನ ತುಂಬ. S60 = 60/2 2a. a ಬೆಲೆ ಮೊದಲ ಪದದ ಬೆಲೆ 12 ಪ್ಲಸ್ n ಬೆಲೆ 60, ಸಾಮಾನ್ಯ ವ್ಯತ್ಯಾಸ ಬೆಲೆ 4. 60ಕ್ಕೆ 2ರಿಂದ ಭಾಗಿಸಿದ್ರೆ 30 ಆಯ್ತು. 2 12 24 ಪ್ಲಸ್ 60 1 ಕಳೆದ್ರೆ 59 × 4 30, 24 ಪ್ಲಸ್ 59ಕ್ಕೆ 4ರಿಂದ ಗುಣಿಸಿದ್ರೆ 236 ಆಯ್ತು. 236ಕ್ಕೆ 24ನ ಕೂಡಿಸ್ಬೇಕು. 260 ಆಯ್ತು. 30 × 260 ಅಂದ್ರೆ 26 3 78, 2 0 7800. ಹಾಗಾಗಿ 10 ಮತ್ತು 250 ನಡುವಿನ ಎಲ್ಲಾ 4ರ ಗುಣಕಗಳ ಮೊತ್ತ ಎಷ್ಟಂದ್ರೆ 7800 ಆಗಿದೆ. 26ನೇ ಪ್ರಶ್ನೆ, a + b ಈಸ್ ಈಕ್ವಲ್ ಟು 90 ಡಿಗ್ರಿ ಆದರೆ cos a / 1 + cos b + 1 + cos b / cos a ಈಸ್ ಈಕ್ವಲ್ ಟು 2/cos a ಎಂದು ಸಾಧಿಸಿ. ಮೊದಲಿಗೆ ಇದನ್ನೇನು ಕೊಟ್ಟಿದ್ದಾರೆ? a + b ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತೇಳಿ ಅದನ್ನು ಬಳಸ್ಕೊಂಡು b ಕೋನ ಕಂಡುಹಿಡಿಯೋ ರೂಪದಲ್ಲಿ ಬರ್ಕೊಳ್ಳೋಣ. b ಈಸ್ ಈಕ್ವಲ್ ಟು
90 ಡಿಗ್ರಿ ಬಲಭಾಗದಲ್ಲಿ ಐತಿ. ಕೋನ ಎ ಅನ್ನ ಬಲಗಡೆ ಕಳಿಸಿದ ಮೈನಸ್ ಎ ಆಗ್ತೈತಿ. ಇದರ ಎಡಭಾಗವನ್ನು ತಗೊಂಡು ಅದನ್ನು ಸುಲಭೀಕರಿಸಿ ಬಲಭಾಗವನ್ನ ಬರೆಸ್ಬೇಕು. ಹಾಗಾಗಿ ಎಡಭಾಗ ಆಸ್ ಇಟ್ ಈಸ್ ಎಡಭಾಗ ಬರ್ಕೋಬೇಕು. ಕಾಸ್ ಎ ಅಪಾನ್ 1 ಪ್ಲಸ್ ಕಾಸ್ ಬಿ ಪ್ಲಸ್ 1 ಪ್ಲಸ್ ಕಾಸ್ ಬಿ ಅಪಾನ್ ಕಾಸ್ ಎ. ಇವಾಗ ಇಲ್ಲಿ ಎಲ್ಲೆಲ್ಲಿ ಬಿ ಐತಿ 90 ಮೈನಸ್ ಎ ತುಂಬ. ಕಾಸ್ ಎ ಆಸ್ ಇಟ್ ಈಸ್ 1 ಪ್ಲಸ್ ಕಾಸ್ ಬಿ, ಕಾಸ್ ಆಸ್ ಇಟ್ ಈಸ್ ಬರೋದು, ಬಿ ಇದ್ದಲ್ಲಿ ಎಷ್ಟು ಮಾಡೋ 90 ಮೈನಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಬಿ ಇದ್ದಲ್ಲಿ 90 ಮೈನಸ್ ಎ ಅಪಾನ್ ಕಾಸ್ ಎ. ಸುಲಭೀಕರಣ ಕಾಸ್ ಎ ಆಸ್ ಇಟ್ ಈಸ್ ಅಪಾನ್ 1 ಪ್ಲಸ್ ಇದು ನೋಡ್ರಿ ಕಾಸ್ 90 ಮೈನಸ್ ಎ ಅಂದ್ರೆ ಸೈನ್ ಎ, ಹಾಗಾಗಿ ಸೈನ್ ಎ ಆಯಿತು. ಇಲ್ಲಿ 1 ಪ್ಲಸ್ ಕಾಸ್ 90 ಮೈನಸ್ ಎ ಅಂದ್ರೆ ಸೈನ್ ಎ ಅಪಾನ್ ಕಾಸ್ ಎ. ಭಿನ್ನ ರಾಶಿಗಳ ಸಂಕಲನ ಅಂದ್ರೆ ಫಸ್ಟ್ ಛೇದಗಳ ಲಸವನ್ನು ಕಂಡುಹಿಡಿಯೋಣ. ಲಸ ಏನ್ ಬರ್ತೈತಿ, ಇವುಗಳ ಗುಣಲಬ್ಧನೇ ಲಸ ಇರ್ತೈತಿ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈ ಲಸ ಬರ್ಬೇಕಾದ್ರೆ ಇದಕ್ಕೆ ಕಾಸ್ ಎ ದಿಂದ ಗುಣಿಸ್ಬೇಕು, ಕಾಸ್ ಎ ದಿಂದ ಗುಣಿಸ್ಬೇಕು. ಇದಕ್ಕೆ 1 ಪ್ಲಸ್ ಸೈನ್ ಎ ದಿಂದ ಗುಣಿಸ್ಬೇಕು. ಇದು ಗುಣಿಸಿದ್ರೆ ಏನಾಯ್ತು, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಯ್ತು. ಪ್ಲಸ್ ಇದು 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಆಯ್ತು. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತು. ಇದನ್ನು ಸುಲಭೀಕರಿಸೋಣ. ಕಾಸ್ ಸ್ಕ್ವೇರ್ ಎ ಆಸ್ ಇಟ್ ಈಸ್, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪ ಐತಿ. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. 2 ಇಂಟು ಎ ಅಂದ್ರೆ 1, ಬಿ ಅಂದ್ರೆ ಸೈನ್ ಎ ಅಪಾನ್ ಇದು ಆಸ್ ಇಟ್ ಈಸ್ ಲಸ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೈನ್ ಸ್ಕ್ವೇರ್ ಎ ಫಸ್ಟ್ ಬರ್ಕೊತ ನಾನು, ಸೈನ್ ಸ್ಕ್ವೇರ್ ಎ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಕಾಸ್ ಸ್ಕ್ವೇರ್ ಐತಿ, ಪ್ಲಸ್ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1, ಉಳಿದಿದ್ದೇನು 2 ಸೈನ್ ಎ. ಸೀದಾ ಆಸ್ ಇಟ್ ಈಸ್ ಬರಬೇಕು, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇವಾಗ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಅದ್ರ ಬೆಲೆ 1 ಪ್ಲಸ್ ಇಲ್ಲ ಆಲ್ರೆಡಿ ಬಂದೈತಿ ಪ್ಲಸ್ 2 ಸೈನ್ ಎ ಅಪಾನ್ ಛೇದ ಆಸ್ ಇಟ್ ಈಸ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 1 2 ಆಯ್ತದೆ. 2 ಪ್ಲಸ್ 2 ಸೈನ್ ಎ ಛೇದ ಆಸ್ ಇಟ್ ಈಸ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ 2 ಕಾಮನ್ ತೆಗೆನ, 2 ಕಾಮನ್ ತೆಗೆದ್ರೆ ಏನು ಉಳಿತಿದೆ, 2 ಹೊರ ಬಂದ್ರೆ ಇಲ್ಲಿ 1 ಉಳಿತು, 2 ಹೊರ ಬಂದ್ರೆ ಇಲ್ಲಿ ಸೈನ್ ಎ ಉಳಿತು ಅಪಾನ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಅಂಶದೊಳಗೆ 1 ಪ್ಲಸ್ ಸೈನ್ ಎ ಐತಿ, ಛೇದದೊಳಗೆ ಕೂಡ 1 ಪ್ಲಸ್ ಸೈನ್ ಐತಿ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 2 ಅಪಾನ್ ಕಾಸ್ ಎ. ಈ ತರ ಎಡಭಾಗವನ್ನು ತಗೊಂಡು ಈಸಿಯಾಗಿ ಬಲಭಾಗವನ್ನು ಸಾಧಿಸಿ ತೋರಿಸ್ಬೇಕು. 26ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ 5 ಕಾಸ್ ಸ್ಕ್ವೇರ್ 60 ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಹೋಲ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30 ಈಸ್ ಈಕ್ವಲ್ ಟು 67/12 ಎಂದು ಸಾಧಿಸಿ. ಎಡಭಾಗ ತಗೊಂಡು ಸುಲಭೀಕರಿಸೋಣ. ಬಹಳ ಸಿಂಪಲ್ ಐತಿ. ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳ ಕೋಷ್ಟಕವನ್ನು ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಇಲ್ಲಿ ಬೆಲೆ ತುಂಬ್ತಾ ಹೋಗೋಣ ನಾವು. 5 ಇಂಟು ಕಾಸ್ 60 ಬೆಲೆ 1/2 ಕಾಸ್ ಸ್ಕ್ವೇರ್ ಇರೋದ್ರಿಂದ 1/2 ಸ್ಕ್ವೇರ್ ಪ್ಲಸ್ 4 ಇಂಟು ಸೆಕ್ 30 ಬೆಲೆ ಗೊತ್ತಿಲ್ಲ ಅಂದ್ರೆ ಕಾಸ್ 30 ಕಂಡುಹಿಡ್ಕೋಬೇಕು. ಸೈನ್ ಅದೇನು ಸೈನ್ 0 0 ಅಂದ್ರೆ ಕಾಸ್ 30 ಅಂದ್ರೆ √3/2. ಇದು ಸೆಕ್ 30 ಅಂದ್ರೆ ಇದು ರೆಸಿಪ್ರೋಕಲ್ ಆಗಿರುತ್ತೆ 2/√3. ಹಾಗಾಗಿ ಇದು 2/√3 ಆಗ್ತೈತಿ. 2/√3 ಹೋಲ್ ಸ್ಕ್ವೇರ್ ಟ್ಯಾನ್ 45 ಬೆಲೆ ಅಂದ್ರೆ 1 ಸ್ಕ್ವೇರ್
ಹೋಲ್ ಡಿವೈಡ್ ಬೈ sin 30 ಅಂದರೆ 1/2 ಹೋಲ್ ಸ್ಕ್ವೇರ್ cos 30 ಅಂದರೆ √3/2 cos ಸ್ಕ್ವೇರ್ ಇಂದ √3/2 ಹೋಲ್ ಸ್ಕ್ವೇರ್ ಸುಲಭೀಕರಿಸೋಣ 5 ಇಂಟು 1/2 ಅನ್ನು 2 ಸೈಡ್ ಗುಣಿಸಿದ್ರೆ 1/4 ಆಯ್ತು 4 ಇಂಟು 2 ಸ್ಕ್ವೇರ್ ಅಂದ್ರೆ 4 √3 ಅನ್ನು 2 ಸೈಡ್ ಗುಣಿಸಿದ್ರೆ ಬರೀ 3 ಆಗ್ತೈತಿ 1 ಸ್ಕ್ವೇರ್ ಅಂದ್ರೆ 1 ಅಪಾನ್ 1/4 ಇದು ಪ್ಲಸ್ ಇದು √3 ಅನ್ನು 2 ಸೈಡ್ ಗುಣಿಸಿದ್ರೆ ಬರೀ 3/4 ಇನ್ನೊಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ 5 5/4 ಪ್ಲಸ್ 4 16/3 ಮೈನಸ್ 1 ಅಪಾನ್ ಇದು ಲಸ 4 ಬರ್ತೈತಿ ಛೇದದೊಳಗೆ 4 ಒಂದೇ ಅಂದ್ರೆ 1 ಪ್ಲಸ್ 3 ಏನಾಯ್ತದ ಇಲ್ಲಿ ಕೂಡ ಅಂಶದಲ್ಲಿ ಛೇದಗಳ ಲಸ ಕಂಡಿದೆ 3 1 ಲಸ 4 3 12 ಆಗ್ತೈತಿ 4 3 12 3 4 12 1 12 12 ಅಂದ್ರೆ 3 5 15 ಪ್ಲಸ್ 16 64 ಮೈನಸ್ 1 12 12 ಹೋಲ್ ಡಿವೈಡೆಡ್ ಬೈ 1 3 4 4/4 4/4 ಕ್ಯಾನ್ಸಲ್ ಆಗಿ ಬರೀ 1 ಉಳಿತು ಉಳಿದಿದ್ದೇನಿಲ್ಲ 15 64 ಎಷ್ಟು 79 79 ಮೈನಸ್ 12/12 79 12 ಕಳೆದ್ರೆ 67/12 ಹಾಗಾಗಿ ಎಡಭಾಗವನ್ನು ತಗೊಂಡು ಸುಲಭೀಕರಿಸಿ ಏನು ಬರೆಸಿದ್ವಿ ಉತ್ತರ 67/12 ಬಲಭಾಗ ಬರೆಸ್ತೀವಿ ಇವಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು 80ಕ್ಕೆ 80 ಅಂಕ ತಗೊಳ್ಳೋದಕ್ಕೆ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 3 ಅಂಕ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು